ನೋಡಿ ಕ್ವಶನ್ನು, ಫೈಂಡ್ y ಆಫ್ ಪಾಯಿಂಟ್ 2 ಬೈ ಯೂಸಿಂಗ್ ಮಾಡಿಫೈಡ್ ಯೂಲರ್ಸ್ ಮೆಥಡ್ ಗಿವನ್ ದಟ್ y ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ y ಆಫ್ 0 ಈಸ್ ಈಕ್ವಲ್ ಟು 1, ಟೇಕ್ h ಈಸ್ ಈಕ್ವಲ್ ಟು 0.1, ಕ್ಯಾರಿ ಔಟ್ 2 ಮಾಡಿಫಿಕೇಷನ್ ಈಚ್ ಸ್ಟೆಪ್. ಇಲ್ಲೇನು ಮಾಡಬೇಕಂದ್ರೆ ನೀವು ಫಸ್ಟು ಗಿವನ್ ಡೇಟಾನ ಬರ್ಕೊಳ್ಳಿ. ಏನೇನು ಕೊಟ್ಟಿದ್ದಾರೆ, ಇದು ಈಕ್ವೇಷನ್, ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟವ್ರೆ, ಅದು ಬರ್ಕೊಳ್ಳಿ. y ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಬರ್ಕೊಳ್ಳಿ. ಮತ್ತು ಇನಿಷಿಯಲ್ ಕಂಡೀಷನ್ ಕೊಟ್ಟವ್ರೆ, ಬರ್ಕೊಳ್ಳಿ. y ಆಫ್ 0 ಈಸ್ ಈಕ್ವಲ್ ಟು 1. ಇಲ್ಲೇನು ಮಾಡಿ, ಈಗ ಹೆಚ್ಚು 0.1 ಅಂತ ಕೊಟ್ಟಿದ್ದಾರೆ, ಹೆಚ್ಚನ್ನ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ y ಡ್ಯಾಶ್ನ ಎಫ್ ಆಫ್ ಎಕ್ಸ್ ವೈಯಿಂದ ರೀಪ್ಲೇಸ್ ಮಾಡಿ. ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಈಗ ಇದು ಎಕ್ಸ್ ನಾಟ್, ಇದು ವೈ ನಾಟ್. ವಿ ಹ್ಯಾವ್ ಅಂತ ಬರೆದು ಎಕ್ಸ್ ನಾಟ್ 0, ವೈ ನಾಟ್ ಏನು 1 ಆ್ಯಂಡ್ ಹೆಚ್ ಅಂದರೆ 0.1. ಇದು ಬರೆದಾದ್ಮೇಲೆ x1 ಅಂದರೆ ಫಾರ್ಮುಲಾ ಎಕ್ಸ್ ನಾಟ್ ಪ್ಲಸ್ ಹೆಚ್, ಎಕ್ಸ್ ನಾಟ್ ಪ್ಲಸ್ ಹೆಚ್. ಎಕ್ಸ್ ನಾಟ್ ಅಂದರೆ 0, ಹೆಚ್ ಅಂದರೆ 0.1. 0 ಪ್ಲಸ್ 0.1 ಅಂದರೆ 0.1. ಇದು x1. ನೆಕ್ಸ್ಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ನ ಫೈಂಡ್ ಮಾಡಿ. ಎಫ್ ಆಫ್ ಎಕ್ಸ್ ನಾಟ್ ಅಂದರೆ 0 ಕಾಮ ವೈ ನಾಟ್ ಅಂದರೆ 1. ಅರ್ಥ ಆಗ್ತಿದೆಯಲ್ವಾ? ಎಫ್ ಆಫ್ 0 ಕಾಮ 1 ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್. ಇಲ್ಲಿ ಎಫ್ ಆಫ್ ಎಕ್ಸ್ ಕಾಮ ವೈ ಅಂದ್ರೇನು ಎಕ್ಸ್ ಪ್ಲಸ್ ವೈ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಹೊಡೆದ್ರೆ ಎಕ್ಸ್ ಬರುತ್ತೆ, ಪ್ಲಸ್ ಆಲ್ಫಾ ಎಸ್ ಡಿ ಹೊಡೆದ್ರೆ ವೈ ಬರುತ್ತೆ. ಕ್ಯಾಲ್ಕುಲೇಟ್. ಇಲ್ಲಿ ಎಕ್ಸ್ ಅಂದರೆ 0, ವೈ ಅಂದರೆ 1. ಅರ್ಥ ಆಗ್ತಿದೆಯಲ್ವಾ? ಏನು ಬಂತು ಆನ್ಸರ್? 1. ಜ್ಞಾಪಕ ಇಟ್ಕೊಳ್ಳಿ. ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡೋದು ಹೇಳ್ತೀನಿ. ಎಫ್ ಆಫ್ ಎಕ್ಸ್ ಕಾಮ ವೈನ ಏನಂತ ಟೈಪ್ ಮಾಡ್ಕೋಬೇಕು ನೀವು? ಎಕ್ಸ್ ಪ್ಲಸ್ ವೈ ಅಂತ ಟೈಪ್ ಮಾಡಿಕೊಂಡು ಎಫ್ ಆಫ್ ಅಂತ ಬಂದರೆ ಎಲ್ಲಿ ಎಫ್ ಆಫ್ ಬರುತ್ತೆ ಅಲ್ಲಿ ಎಕ್ಸ್ ಪ್ಲಸ್ ವೈ, ಯಾಕಂದರೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಕೊಟ್ಟವ್ರೆ. ಎಕ್ಸ್ ಪ್ಲಸ್ ವೈ ಅಂತ ಟೈಪ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಕೊಟ್ಟಾಗ ಎಕ್ಸ್ ಅಂದರೆ ಇದು ಫಸ್ಟ್ ಬರೋದು, ವೈ ಅಂದರೆ ಕಾಮ ರೈಟಲ್ಲಿ ಬರೋದು, ಕಾಮ ಲೆಫ್ಟಲ್ಲಿರೋದು ಎಕ್ಸು, ಕಾಮ ರೈಟಲ್ಲಿರೋದು ವೈ. ಈ ಥರ ತೊಗೋಬೇಕು. ಇದಾದ ತಕ್ಷಣ ಏನು ಮಾಡಬೇಕು? ಯೂಲರ್ಸ್ ಫಾರ್ಮುಲಾ ಬರ್ಕೋಬೇಕು. ಇದಾದಮೇಲೆ ಪ್ರೊಸೀಜರು ಈ ಪ್ರಾಬ್ಲಮ್ಗೆ ಮಾಡೋದು ಯಾವ ಥರ? ಯೂಲರ್ಸ್ ಫಾರ್ಮುಲಾ ನೋಡಿ, ಇಲ್ಲೇ ಬರೆಯೋಣ. ಯೂಲರ್ಸ್ ಫಾರ್ಮುಲಾ ಬಂದು y1 ನಾಟ್ ಈಸ್ ಈಕ್ವಲ್ ಟು ವೈ ನಾಟ್ ಪ್ಲಸ್ ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್. y1 ನಾಟ್ ಈಸ್ ಈಕ್ವಲ್ ಟು ವೈ ನಾಟ್ ಅಂದರೆ ಗೊತ್ತು ನಿಮಗೆ ಏನು? ವೈ ನಾಟ್ ಅಂದರೆ 1 ಪ್ಲಸ್ ಹೆಚ್ ಅಂದರೆ ಗೊತ್ತು ಎಷ್ಟು? 0.1. ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಗೊತ್ತು, ಇಂಟು 1. ಈಗ y1 ನಾಟ್ ಸಿಗುತ್ತೆ. y1 ನಾಟ್ ಅಂದರೆ 1 ಪ್ಲಸ್ 0.1 ಇಂಟು 1, 1 ಪ್ಲಸ್ 0.1 ಇಂಟು 1 ಎಷ್ಟು ಬರುತ್ತೆ? 1.1 ಬರುತ್ತೆ. ಯೂಲರ್ಸ್ ಫಾರ್ಮುಲಾ ಆಯಿತು. ನೆಕ್ಸ್ಟು ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ ಅಂತ ಬರ್ಕೋಬೇಕು. ಇಲ್ಲಿ ನೋಡಿ, ಫಸ್ಟ್ ಏನಾಯಿತು? ಯೂಲರ್ಸ್ ಫಾರ್ಮುಲಾ ಆಯಿತು. ಈಗ ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ. ಈಗ ನೋಡಿ, ಇದಕ್ಕೆ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ನೀವು. ಏನಂದರೆ y11 ಈಸ್ ಈಕ್ವಲ್ ಟು ವೈ ನಾಟ್ ಪ್ಲಸ್ h/2 ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಪ್ಲಸ್ ಎಫ್ ಆಫ್ x1 ಕಾಮ y1 ನಾಟ್. y11 ಈಸ್ ಈಕ್ವಲ್ ಟು ವೈ ನಾಟ್ ಅಂದರೆ 1 ಪ್ಲಸ್ ಹೆಚ್ ಅಂದರೆ 0.1 ಡಿವೈಡ್ ಬೈ 2. ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಅಂದರೆ 1 ಪ್ಲಸ್ ಎಫ್ ಆಫ್ x1 ಅಂದರೆ 0.1
y1 ಅಂದರೆ y1.1, ಇದು y11 ಸಿಗುತ್ತೆ ನಿಮಗೆ. ಇಲ್ಲಿ ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳಿ. ಅಂದರೆ 1 ಪ್ಲಸ್ 0.1/2 ಇಂಟು 1 ಪ್ಲಸ್ ಎಫ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಎಕ್ಸ್ ಪ್ಲಸ್ ವೈ. ಈ ಥರ ಟೈಪ್ ಮಾಡ್ಕೊಳ್ಳಿ. ಎ ಸಿ ಹೊಡೀರಿ. 1 ಪ್ಲಸ್ 0.1/2 ಬ್ರಾಕೆಟ್ ಓಪನ್ 1 ಪ್ಲಸ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಪ್ಲಸ್ ಆಲ್ಫಾ ಎಸ್ ಟಿ ಕ್ಯಾಲ್ಕುಲೇಟ್. ಇಲ್ಲಿ ಎಕ್ಸ್ ಅಂದರೆ 0.1, ವೈ ಅಂದರೆ 1.1. ಈಗ ಆನ್ಸರ್ ಏನು ಬಂತು? 1.11. ಇದು 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಬಿಡಿ. ಶಿಫ್ಟು ಮೋಡು 6 4 ಏನಾಗುತ್ತೆ? 1.1100 1.1100. ಈಗ y11 ಆಯಿತು. ನೆಕ್ಸ್ಟು y12 ನೋಡಿ. ಇದು ರಫ್ ವರ್ಕು, ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ. ಇಲ್ಲಿ y0 ಪ್ಲಸ್ h/2 ಇಂಟು ಎಫ್ ಆಫ್ x0 ಕಾಮ y0 ಪ್ಲಸ್ ಎಫ್ ಆಫ್ x1 ಕಾಮ y11. ಈಗ y12 ಈಸ್ ಈಕ್ವಲ್ ಟು, ಇಲ್ಲಿ y0 ಅಂದ್ರೇನು 1, h ಅಂದ್ರೇನು 0.1/2, ಎಫ್ ಆಫ್ x0 y0 ಏನು 1 ಪ್ಲಸ್ ಎಫ್ ಆಫ್ x1 ಅಂದರೆ x1 ಈಸ್ 0.1, y11 ಅಂದರೆ 1.1100. ಈಗ y12 ಏನಾಗುತ್ತೆ ಅಂದರೆ ನೋಡಿ, ಇದಕ್ಕೇ ಕ್ಯಾಲ್ಕುಲೇಟ್ ಕೊಡಿ. ಇಲ್ಲಿ ಎಕ್ಸ್ ಜಾಗದಲ್ಲಿ 0.1 ಹಾಕಿ, ವೈ ಜಾಗದಲ್ಲಿ ಏನು ಹಾಕ್ತೀರಾ? 1.1100. ಏನು ಬರುತ್ತೆ? 1.1105 ಬರುತ್ತೆ. 1.1105. ಇದು y12 ಆದ ತಕ್ಷಣವೇ ನಿಲ್ಲಿಸಬೇಕು. ಯಾಕೆಂದರೆ ಅವ್ರು ಏನಂತ ಹೇಳಿದ್ದಾರೆ? ಕ್ಯಾರಿ ಔಟ್ 2 ಮಾಡಿಫಿಕೇಷನ್ ಅಟ್ ಈಚ್ ಸ್ಟೆಪ್ ಅಂತ ಹೇಳಿದ್ದಾರೆ. ಇಲ್ಲೇನು ಮಾಡ್ಬೇಕು ಹೇಳ್ತೀನಿ ನೋಡಿ ನಾನು ನಿಮಗೆ. ಇಲ್ಲಿ y1 ಸಿಕ್ತು ನಿಮಗೆ. y1 ಅಂದರೆ y ಆಫ್ x1 ಅಂತ. y1 ಅಂದ್ರೇನು? y ಆಫ್ x1. x1 ಅಂದರೆ ನಮಗೆ ಗೊತ್ತು ಏನು? y ಆಫ್ x1 ಅಂದರೆ 0.1, x1 ಜಾಗದಲ್ಲಿ 0.1. ಇದು y1 ಅಂದರೆ ಇದು ವ್ಯಾಲ್ಯೂನ, ಲಾಸ್ಟಲ್ಲಿರೋ ವ್ಯಾಲ್ಯೂನ ನಾವು ಇದು y ಆಫ್ x1 ವ್ಯಾಲ್ಯೂ ಅಂತ ಫೈನಲ್ ಮಾಡ್ಕೋಬೇಕು. ಯಾಕಂದರೆ 2 ಮಾಡಿಫಿಕೇಷನ್ಗೆ ಫೈನಲ್ ಮಾಡಿ ಅಂತ ಹೇಳಿದ್ದಾರೆ. ಇದು y ಆಫ್ 0.1 ಸಿಕ್ತು. ಆದರೆ ನಮಗೆ ಫೈನ್ ಮಾಡೋಕ್ಕೆ ಏನು ಕೇಳಿದ್ದಾರೆ? y ಆಫ್ 0.2. ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿರೋದು ಅಟ್ ಈಚ್ ಸ್ಟೆಪ್ ಅಂತ. ಅದಕ್ಕೆ ನಾವೇನು ಮಾಡಬೇಕು? ಈಗ ಸ್ಟೆಪ್ 2 ಅಂತ ಮಾಡಬೇಕು, ಅಥವಾ ಸ್ಟೇಜ್ 2, ಅಥವಾ ಈಚ್ ಸ್ಟೇಜ್ ಅಂತ ಕೊಡ್ತಾರೆ. ಈಚ್ ಸ್ಟೇಜ್ ಕೊಟ್ಟರೆ ಸ್ಟೇಜ್ 2 ಅಂತ ಬರೀರಿ, ಈಚ್ ಸ್ಟೆಪ್ ಕೊಟ್ಟರೆ ಸ್ಟೆಪ್ 2 ಅಂತ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಏನಾದರೂ ಏನೂ ಕೊಡಲಿಲ್ಲ ಅಂದರೆ ಸ್ಟೇಜ್ 2 ಹತ್ರ ಅಥವಾ ಅದ್ರ ಬರೀರಿ, ಅಥವಾ ಸ್ಟೆಪ್ 2 ಅಂತಲೂ ಬರೀರಿ. ಸ್ಟ್ಯಾಂಡರ್ಡ್ ಸ್ಟೇಜ್ 2 ಅಂತ ಬರೀರಿ. ಅರ್ಥ ಆಯ್ತಲ್ವಾ? ಈಗ ಸ್ಟೆಪ್ 2ಗೆ ಏನು ಮಾಡಬೇಕು ನಾನು ಹೇಳ್ತೀನಿ ನೋಡಿ. ಇದನ್ನ ಲೆಟ್ ಅಂತ ಬರ್ಕೋಬೇಕು. ಯಾವುದನ್ನ ಲೆಟ್ ಅಂತ ಬರ್ಕೋಬೇಕು? 0.1ನ x0ಗೆ ಅಸೈನ್ ಮಾಡಿಬಿಡ್ಬೇಕು. 1.1105ನ y0ಗೆ ಅಸೈನ್ ಮಾಡ್ಕೋಬೇಕು. ಲೆಟ್ x0 ಈಸ್ 0.1, y0 ಈಸ್ 1.1105. ಎಫ್ ಆಫ್ ಎಕ್ಸ್ ಕಾಮ ವೈ ಸೇಮ್ ಇಟ್ಕೋಬಿಡಿ, ಮತ್ತು ಹೆಚ್ನ ಸೇಮಾಗಿ ಇಟ್ಕೋಬಿಡಿ. ಅಲ್ಲಿ ಏನು ಮಾಡಿದ್ವಿ ನಾವು? ಎಫ್ ಆಫ್ ಎಕ್ಸ್ ಕಾಮ ವೈನ ಲೆಟ್ ಅಂತ ತೊಗೊಂಡ್ವಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಲೆಟ್ನ x0 ಮತ್ತು y0ಗೆ ತಗೊಳ್ಳಿ. ಅರ್ಥ ಆಯ್ತಲ್ವಾ? ಇಲ್ಲಿ ಎಫ್ ಆಫ್ ಎಕ್ಸ್ ಕಾಮ ವೈ ಸೇಮು. ಏನು? ಎಫ್ ಆಫ್ ಎಕ್ಸ್ ಕಾಮ ವೈ ಎಕ್ಸ್ ಪ್ಲಸ್ ವೈ. ಇದ್ರ ಜೊತೆಗೆ ಹೆಚ್ ಸೇರಿಸ್ಬಿಡಿ 0.1. ಯೂಲರ್ಸ್ ಮೆಥಡ್ ಮಾಡೋಕ್ಕೆ 4 ವ್ಯಾಲ್ಯೂಗಳು ತುಂಬ ಇಂಪಾರ್ಟೆಂಟು. x0, y0, ಎಫ್ ಆಫ್ ಎಕ್ಸ್ ಕಾಮ ವೈ, ಹೆಚ್. ಎಫ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಏನು ಗೊತ್ತಿರಬೇಕು? x0, y0, ಹೆಚ್ ವ್ಯಾಲ್ಯೂಗಳು ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಪ್ರೊಸೀಜರ್ ಸೇಮು. ಈಗೇನು ಮಾಡಬೇಕು? ಫಸ್ಟು x1ನ ಫೈನ್ ಮಾಡ್ಕೊಳ್ಳಿ.
ಆಮೇಲೆ ಎಫ್ ಆಫ್ ಎಕ್ಸ್ ನಾಟ್ನ ವೈ ನಾಟ್ನ ಫೈಂಡ್ ಮಾಡ್ಕೊಳ್ಳಿ. ಆಮೇಲೆ ಯೂಲರ್ಸ್ ಫಾರ್ಮುಲಾದಿಂದ y1 ನಾಟ್ನ ಫೈಂಡ್ ಮಾಡ್ಕೊಳ್ಳಿ. ಆಮೇಲೆ ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾದಲ್ಲಿ 2 ಸ್ಟೆಪ್ ಮಾಡಿ, ಅಂದರೆ 2 ಮಾಡಿಫಿಕೇಷನ್ ಮಾಡಿ, ಅಂದರೆ y11 y12. ನೋಡಿ ಮಾಡೋದು ಯಾವ ಥರ, ತುಂಬ ಈಸಿ. ಫಸ್ಟ್ x1ನ ಫೈಂಡ್ ಮಾಡೋಣ. ಎಕ್ಸ್ ನಾಟ್ ಪ್ಲಸ್ ಹೆಚ್. ಎಕ್ಸ್ ನಾಟ್ ಅಂದ್ರೇನು, ಈ ಹೊಸ ವ್ಯಾಲ್ಯೂನ ತಗೋಬೇಕು 0.1. ಹೆಚ್ ಅಂದ್ರೇನು 0.1. 0.1 ಪ್ಲಸ್ 0.1 ಈಸ್ 0.2. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್. ಎಫ್ ಆಫ್ ಎಕ್ಸ್ ನಾಟ್ ಅಂದರೆ 0.1 ಕಾಮ ವೈ ನಾಟ್ ಅಂದರೆ 1.1105. ಎಫ್ ಆಫ್ ಎಕ್ಸ್ ಕಾಮ ವೈ ಎಲ್ಲಿ ಬಂದರೂ ನೀವೇನಂತ ಟೈಪ್ ಮಾಡ್ಕೋಬೇಕು, ಕ್ಯಾಲ್ಸಿಲಿ ಎಕ್ಸ್ ಪ್ಲಸ್ ವೈ ಅಂತ ಟೈಪ್ ಮಾಡ್ಕೋಬೇಕು. ನೋಡಿ ಎ ಸಿ ಹೊಡೀರಿ, ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪ್ಲಸ್ ಆಲ್ಫಾ ವೈ ಹೊಡೆದ್ಮೇಲೆ ಕ್ಯಾಲ್ಕುಲೇಟ್ ಕೊಡಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಂದರೆ ಎಫ್ ಆಫ್ ಅಲ್ಲಿ ಕಾಮ ಲೆಫ್ಟಲ್ಲಿರೋದು ಯಾವುದು 0.1, ವೈ ಅಂದರೆ ಕಾಮ ರೈಟಲ್ಲಿರೋದು ಏನು 1.1105, ಅಂದರೆ 0.1 1.1105 ಏನು ಬರುತ್ತೆ ಆನ್ಸರು 1.2105. ಬರ್ಕೊಬಿಡಿ ಅದನ್ನ 1.2105. ಈಗ ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಯೂಲರ್ಸ್ ಫಾರ್ಮುಲಾ ಅಂತ ಬರ್ಕೋಬೇಕು. ಏನಂತ ಬರೀತೀರಾ, ಯೂಲರ್ಸ್ ಫಾರ್ಮುಲಾ. ಇಲ್ಲಿ ಯೂಲರ್ಸ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು, ಆಲ್ರೆಡಿ ನಾನು ಬರ್ತಿದ್ದೀನಿ. ಏನು, y1 ನಾಟ್ ಈಸ್ ಈಕ್ವಲ್ ಟು y ನಾಟ್ ಪ್ಲಸ್ y1 ನಾಟ್ ಈಸ್ ಈಕ್ವಲ್ ಟು y ನಾಟ್ ಪ್ಲಸ್ ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್. y1 ನಾಟ್ ಈಸ್ ಈಕ್ವಲ್ ಟು ವೈ ನಾಟ್ ಅಂದರೆ ಏನು 1.1105 ಪ್ಲಸ್ ಹೆಚ್ ಅಂದ್ರೇನು 0.1. ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಏನು 1.2105. y1 ನಾಟ್ ಸಿಗ್ಬಿಡುತ್ತೆ ನಿಮಗೆ. ಇಲ್ಲೇನು ಮಾಡಬೇಕು ನೀವು, ಕ್ಯಾಲ್ಸಿಲಿ ನೀಟಾಗಿ ಟೈಪ್ ಮಾಡಿದ್ನ 1.1105 ಪ್ಲಸ್ 0.1 ಇಂಟು 1.2105. ಇಲ್ಲಿ ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ಗೆ ಎಕ್ಸ್ ಪ್ಲಸ್ ವೈ ಏನು ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಆಲ್ರೆಡಿ ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ನಾವು ಫೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಇದ್ರ ಬದಲು ಇದು ಹಾಕ್ಕೊಳ್ಳಿ ಅಷ್ಟೇ. ಏನು ಬರುತ್ತೆ 1.2316. ಸ್ವಲ್ಪ ನೀಟಾಗಿ ಮಾಡಿ, ರಾಂಗ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅರ್ಥ ಆಯ್ತಲ್ವಾ, ಕ್ಯಾಲ್ಸಿಲಿ ತುಂಬ ರಾಂಗ್ ಆಗುತ್ತೆ. ನೀವು ಈಸಿ ಇದೆ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಅದರಲ್ಲೇ ಮಾರ್ಕ್ಸ್ ಹೋಗುತ್ತೆ. ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಒಂದು ಸತಿ ನೋಡ್ಕೊಂಡು ಮಾಡಿ, ಇನ್ನೊಂದು ಸತಿ ನೋಡದೆ ಮಾಡಿ. ಗೊತ್ತಾಗ್ತಿದೆಯಲ್ವಾ. ಈಗ y1 ನಾಟ್ ಆಯಿತು, ಯೂಲರ್ಸ್ ಫಾರ್ಮುಲಾ ಆಯಿತು. ನೆಕ್ಸ್ಟು ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ. ನೋಡಿ ಇದೆರಡು ಮಾಡಿಬಿಟ್ರೆ ಮುಗೀತು. ತುಂಬ ಈಸಿ ಪ್ರಾಬ್ಲಮ್ ಇದು. ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ. ಈಗ ನೋಡಿ ಇಲ್ಲಿ ಬರೆಯೋಣ. ಇಲ್ಲಿ ಏನಂತ ಬರೀತೀರಾ, ಫಸ್ಟ್ ಫಾರ್ಮುಲಾ y11 ಈಸ್ ಈಕ್ವಲ್ ಟು ವೈ ನಾಟ್ ಪ್ಲಸ್ ಹೆಚ್ ಬೈ 2 ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಪ್ಲಸ್ ಎಫ್ ಆಫ್ x1 ಕಾಮ y1 ನಾಟ್. ಇದು ಫಾರ್ಮುಲಾ. y11 ಈಸ್ ಈಕ್ವಲ್ ಟು ವೈ ನಾಟ್ ಅಂದರೆ ಎಷ್ಟು 1.1105 ಪ್ಲಸ್ ಹೆಚ್ ಅಂದ್ರೇನು 0.1/2. ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಏನು 1.2105 ಪ್ಲಸ್ ಎಫ್ ಆಫ್ x1 ಏನು 0.2. ಇಲ್ಲಿದೆ ನೋಡಿ 0.2. y1 ನಾಟ್ ಏನು 1.2316. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡೋದು ಯಾವ ಥರ, ಸೇಮ್ ಪ್ರೊಸೀಜರು. ಏನು ಮಾಡಬೇಕು, ಸೇಮ್ ಟೈಪ್ ಮಾಡಿ. ಎಫ್ ಬರೋ ಕಡೆ ಎಕ್ಸ್ ಪ್ಲಸ್ ವೈ ಹೊಡೀರಿ ಅಷ್ಟೇ. ನೋಡಿ ಟೈಪ್ ಮಾಡ್ತೀನಿ ನಾನು. ಎ ಸಿ ಹೊಡೀರಿ 1.1105 ಪ್ಲಸ್ 0.1/2. ಸೈಡಿಗೆ ಹೋಗಿ ಬ್ರ್ಯಾಕೆಟ್ ಓಪನ್ ಮಾಡಿ, ಇದು ಹೊಡೀರಿ 1.2105 ಪ್ಲಸ್ ಎಫ್ ಆಫ್ ಎಕ್ಸ್ ಕಾಮ ವೈ ಅಂದ್ರೇನು ಎಕ್ಸ್ ಪ್ಲಸ್ ವೈ. ಕ್ಯಾಲ್ಕುಲೇಟು ಎಕ್ಸ್ ಜಾಗದಲ್ಲಿ ಏನು ಹೊಡಿತೀರಾ 0.2.
ವೈ ಜಾಗದಲ್ಲಿ ಏನು ಹೊಡಿತೀರ 1.2316. ಆನ್ಸರ್ ಏನು ಬರುತ್ತೆ 1.2426. ಇದು y11. ನೆಕ್ಸ್ಟ್ y12, ಇದು ಫಾರ್ಮುಲಾ ಬಂದು y0 ಪ್ಲಸ್ h/2 ಇಂಟು ಎಫ್ ಆಫ್ x0 y0 ಪ್ಲಸ್ ಎಫ್ ಆಫ್ x1 y11. y12 is equal to y0 plus 1.1105 plus 0.1/2. f of x0 y0 is 1.2105 plus f of x1 ಅಂದರೆ 0.2, y1 ಅಂದರೆ 1.2426. ಈಗ y12 is equal to, ಇಲ್ಲಿ ಕ್ಯಾಲ್ಕುಲೇಟ್, ಎಕ್ಸ್ ಜಾಗದಲ್ಲಿ 0.2 ಹೊಡೀರಿ, ವೈ ಜಾಗದಲ್ಲಿ 1.2426 ಹೊಡೀರಿ. ಏನು ಬರುತ್ತೆ 1.2432. 1.2432 ಅರ್ಥ ಆಗ್ತಿದೆಯಲ್ವಾ? ಅಂದರೆ ಎಕ್ಸ್ ಜಾಗದಲ್ಲಿ ಎಕ್ಸ್ ವ್ಯಾಲ್ಯೂ 0.2, ವೈ ಜಾಗದಲ್ಲಿ ವೈ ವ್ಯಾಲ್ಯೂ ಹಾಕಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ಇದಾದ ತಕ್ಷಣವೇ therefore ಈ 2 ಮಾಡಿಫಿಕೇಷನ್ಗೆ ನಿಲ್ಲಿಸಿ. y1 ಅಂದರೆ ನೋಡಿ, ಇದು ಪ್ರೊಸೀಜರ್ ಸ್ವಲ್ಪ ಕ್ಯಾಲ್ಸಿಲ್ ಏನಾದರೂ ರಾಂಗ್ ಇದ್ದರೆ ಸರಿ ಮಾಡ್ಕೊಬಿಡಿ. ಸರಿನಾ? ಪ್ರೊಸೀಜರ್ ಅಂತೂ ಕಾಮನ್ನು, ಏನಾದರೂ ನಾನು ಮಿಸ್ಟೇಕ್ ಮಾಡಿದರೆ ಸರಿ ಮಾಡ್ಕೊಬಿಡಿ. x1 ಅಂದ್ರೇನು 0.2, ಆಮೇಲೆ 1.2432. ಏನಾದರೂ ಮಿಸ್ಟೇಕ್ ಮಾಡಿದರೆ ಕಮೆಂಟ್ಸಲ್ಲಿ ಹೇಳಿ. ಸರಿನಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ, ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಫಸ್ಟ್ ಕ್ವಶನ್ ಈ ಥರ ಕೇಳಿದ್ದಾರೆ, ಫೈಂಡ್ y ಆಫ್ 0.2 ಬೈ ಯೂಸಿಂಗ್ ಮಾಡಿಫೈಡ್ ಯೂಲರ್ಸ್ ಮೆಥಡ್ ಗಿವನ್ ದಟ್ y ಡ್ಯಾಶ್ ಈಸ್ ಈಕ್ವಲ್ ಟು x ಪ್ಲಸ್ y, y ಆಫ್ 0 ಈಸ್ ಈಕ್ವಲ್ ಟು 1. ಟೇಕ್ h ಈಸ್ ಈಕ್ವಲ್ ಟು 0.1 ಆ್ಯಂಡ್ ಕ್ಯಾರಿ ಔಟ್ 2 ಮಾಡಿಫಿಕೇಷನ್ ಅಟ್ ಈಚ್. ಕ್ವಶನಲ್ಲಿ ನೀವೇನು ಮಾಡಿ, ಫಸ್ಟು ವೈ ಡ್ಯಾಶ್ ಗಿವನ್ ಇಕ್ವೇಷನ್ನ ಬರ್ಕೊಳ್ಳಿ, ಆಮೇಲೆ ಗಿವನ್ ಇನಿಷಿಯಲ್ ಕಂಡೀಷನ್ ಬರ್ಕೊಳ್ಳಿ, ಆಮೇಲೆ ಹೆಚ್ ಬರ್ಕೊಳ್ಳಿ. ವೈ ಡ್ಯಾಶ್ ಬದಲು ಎಫ್ ಆಫ್ ಎಕ್ಸ್ ವೈ ಹಾಕ್ಕೊಳ್ಳಿ. ಇದು ಇದೇ ಹಂಗೆ ಇರಲಿ, ಇದ್ರ ಬದಲು ಇದು ಹಾಕ್ಕೊಳ್ಳಿ. ಆಮೇಲೆ ಇದನ್ನ x0 ಅಂತ ತೊಗೊಳ್ಳಿ, ಇದನ್ನ y0 ಅಂತ ತೊಗೊಳ್ಳಿ, ಹೆಚ್ ಮಾಮೂಲಿ ಬರ್ಕೊಳ್ಳಿ. x1ನ ಫೈಂಡ್ ಮಾಡ್ಕೊಳ್ಳಿ, x0 ಪ್ಲಸ್ ಹೆಚ್, ಇದು ಹಾಕಿದ್ರೆ ಇದು ಬಂದ್ಬಿಡುತ್ತೆ. ಎಫ್ ಆಫ್ x0 y0ನ ಫೈಂಡ್ ಮಾಡ್ಕೊಳ್ಳಿ. ಎಫ್ ಆಫ್ x0 ಅಂದರೆ 0, y0 ಅಂದರೆ 1. ಎಕ್ಸ್ ಪ್ಲಸ್ ವೈ ಹೊಡೀರಿ, ಎಕ್ಸ್ ಜಾಗದಲ್ಲಿ 0 ಹಾಕಿ, ವೈ ಜಾಗದಲ್ಲಿ 1 ಹಾಕಿ, ಇದು ಬಂದ್ಬಿಡುತ್ತೆ. ಆಮೇಲೆ ಯೂಲರ್ಸ್ ಫಾರ್ಮುಲಾನ ಬರ್ಕೊಳ್ಳಿ. ಫಾರ್ಮುಲಾ ಬಂದ ತಕ್ಷಣ ಅಲ್ಲಿ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ, y0 ಹಾಕಿ, ಹೆಚ್ ಹಾಕಿ, ಎಫ್ ಆಫ್ x0 y0 ಹಾಕಿ, ಕ್ಯಾಲ್ಸಿಲ್ ಹೊಡೀರಿ, ಇದು ಬಂದ್ಬಿಡುತ್ತೆ. ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ ಬರೀರಿ, ಇದು ಫಾರ್ಮುಲಾ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, y0 ಹಾಕಿ, ಹೆಚ್ ಹಾಕಿ, ಎಫ್ ಆಫ್ x0 y0 ಹಾಕಿ, x1 ಹಾಕಿ, y10 ಹಾಕಿ, ಕ್ಯಾಲ್ಸಿಲ್ ಮಾಡಿ. ಇಲ್ಲಿ ಎಫ್ ಆಫ್ ಎಕ್ಸ್ ವೈ ಬದಲು ಎಕ್ಸ್ ಪ್ಲಸ್ ವೈ ಹೊಡೀರಿ. ಆಮೇಲೆ ಕ್ಯಾಲ್ಕುಲೇಟ್ ಹೊಡೆದಾಗ 0.1 1.1 ಹಾಕಿ, ಇದು ಬಂದ್ಬಿಡುತ್ತೆ. ಆಮೇಲೆ y12ಗೆ ಇದು ಫಾರ್ಮುಲಾ, ಸೇಮ್ ಪ್ರೊಸೀಜರು. ಕ್ಯಾಲ್ಕುಲೇಟ್ ಹೊಡೆದಾಗ ಎಕ್ಸ್ ಜಾಗದಲ್ಲಿ ಇದು ಹಾಕಿ, ವೈ ಜಾಗದಲ್ಲಿ ಇದು ಹಾಕಿ, ಇದು ಬಂದ್ಬಿಡುತ್ತೆ. ಇದನ್ನ ಫೈನಲ್ y1 ವ್ಯಾಲ್ಯೂ ಅಂತ ಹೇಳಿ. y1 ಅಂದರೆ y ಆಫ್ x1 ಅಂತ, x1 ಫಿಲ್ ಮಾಡಿ. x1 ಏನು 0.1 ಅಂದರೆ ದಟ್ ಈಸ್ y1 ಈಸ್ y ಆಫ್ x1, ದಟ್ ಈಸ್ y ಆಫ್ x.1 ಈಸ್ ಈಕ್ವಲ್ ಟು 1.1105 ಆಗುತ್ತೆ. ನೆಕ್ಸ್ಟು ಸ್ಟೆಪ್ 2 ಯಾಕೆ ಮಾಡಬೇಕಂದ್ರೆ, ಕ್ವಶನಲ್ಲಿ y ಆಫ್ 0.2 ಕೇಳಿದ್ದಾರೆ, ನಾವು y ಆಫ್ 0.1ನ ಫೈಂಡ್ ಮಾಡಿದ್ದೀವಿ, ಅದಕ್ಕೆ ಸ್ಟೆಪ್ 2ನ ಮಾಡಬೇಕು. ಅದಕ್ಕೆ x0 ಇದನ್ನ ತೊಗೋಬೇಕು, y0ನ ಇದನ್ನ ತೊಗೋಬೇಕು, ಎಫ್ ಆಫ್ ಎಕ್ಸ್ ವೈ ಹೆಚ್ನ ಸೇಮ್ ಬರ್ಕೋಬೇಕು. ಪ್ರೊಸೀಜರ್ ಸೇಮು. x1ನ ಫೈಂಡ್ ಮಾಡಬೇಕು, x0 ಪ್ಲಸ್ ಹೆಚ್ಚು, x0 ಇದು ಯೂಸ್ ಮಾಡಬೇಕು, ಹೆಚ್ ಇದೇ ಇರುತ್ತೆ 0.2. ಎಫ್ ಆಫ್ x0 y0 ಅಂದರೆ x0 ಇದು, y0 ಇದು, ಎಕ್ಸ್ ಪ್ಲಸ್ ವೈ ಅಂತ ಹೊಡಿಬೇಕು ಕ್ಯಾಲ್ಸಿಲಿ. ಅಲ್ಲಿ ಎಕ್ಸ್ ಜಾಗದಲ್ಲಿ 0.1 ಹಾಕಬೇಕು, ವೈ ಜಾಗದಲ್ಲಿ 1.1105 ಹಾಕಿದ್ರೆ ಈ ಆನ್ಸರ್ ಬರುತ್ತೆ. ಇದು ಕ್ಯಾಲ್ಸಿಲಿ ಟೈಪ್ ಮಾಡಬೇಕು ಇದು ತರ್ಸೋಕ್ಕೆ. ನೆಕ್ಸ್ಟು ಯೂಲರ್ಸ್ ಫಾರ್ಮುಲಾ, y0 ಪ್ಲಸ್ ಹೆಚ್ ಇಂಟು ಎಫ್ ಆಫ್ x0 y0. y0 ಅಂದರೆ ಇದು ಪ್ಲಸ್ ಹೆಚ್ ಅಂದರೆ ಇದು, ಎಫ್ ಆಫ್ x0 y0 ಅಂದರೆ ಇದು. ಇದನ್ನ ಕ್ಯಾಲ್ಸಿಲ್ ಹೊಡೆದ್ರೆ ಇದು ಬಂದ್ಬಿಡುತ್ತೆ. ಆಮೇಲೆ ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾನ ನೀಟಾಗಿ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಏನು ಮಾಡಿ,
ಸಬ್ಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸು y0 ಹಾಕಿ h ಹಾಕಿ f(x0 y0) ಹಾಕಿ ಆಮೇಲೆ x1 ಹಾಕಿ y1 ಹಾಕಿ. ನೋಡಿ y0 ಅಂದರೆ ಎಷ್ಟು 1.1105, h ಅಂದರೆ ಎಷ್ಟು 0.1, f(x0 y0) ಎಷ್ಟು 1.2105, x1 ಏನು 0.2, y10 ಎಲ್ಲಿದೆ 1.2316 ಇಲ್ಲಿದೆ. ಅರ್ಥ ಆಗ್ತಿದೆಯಲ್ವಾ? ಈಗ ಇದು ಹಾಕಿದ್ಮೇಲೆ ಸಬ್ಟ್ಯೂಟ್ ಮಾಡಿದ್ಮೇಲೆ ಕ್ಯಾಲ್ಸಿಲಿ ಈ ಥರ ಟೈಪ್ ಮಾಡ್ಕೊಳ್ಳಿ. ಇದು ಕ್ಯಾಲ್ಸಿ ವರ್ಕು, ಎಕ್ಸಾಮಲ್ಲಿ ಏನು ಬರೆಯೋಕ್ಕೆ ಹೋಗಬೇಡಿ. 1.1105 ಪ್ಲಸ್ 0.1/2 ಆಮೇಲೆ ಬ್ರ್ಯಾಕೆಟ್ ಓಪನ್ 1.2105 ಇಲ್ಲಿ ಪ್ಲಸ್ ಎಫ್ ಇರೋ ಕಡೆ ಎಕ್ಸ್ ಪ್ಲಸ್ ವೈ ಬರೀರಿ ಸಾಕು. ಈ ಥರ ಟೈಪ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟ್ ಎಕ್ಸ್ ಜಾಗದಲ್ಲಿದ್ದು ಹಾಕಿ ವೈ ಜಾಗದಲ್ಲಿದ್ದು ಹಾಕಿ. ಅರ್ಥ ಆಗ್ತಿದೆಯಲ್ವಾ? ಹಾಕ್ಬಿಟ್ಟು ಏನು ಮಾಡಿ ಎಕ್ಸು ಮತ್ತು ವೈ ಸಬ್ಟ್ಯೂಟ್ ಮಾಡಿದ್ಮೇಲೆ ಈ ಆನ್ಸರ್ ಬರುತ್ತೆ. ಆಮೇಲೆ ಇದು ಬರೆದಾದ್ಮೇಲೆ y12 ಫಾರ್ಮುಲಾ ಬರೀರಿ. ಫಾರ್ಮುಲಾದಲ್ಲಿ ಏನಿಲ್ಲ, y10 ಇರುತ್ತೆ, ಇಲ್ಲಿ y11 ಇರುತ್ತೆ. y12ಗೆ ಇಲ್ಲಿ y0ಗೆ ಸಬ್ಟ್ಯೂಟ್ ಮಾಡಿ, ಎಲ್ಲ ಸಬ್ಟ್ಯೂಟ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ಇದಾಕಿ ವೈ ಇದಾಕಿ ಇದು ಆನ್ಸರ್ ಬರುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಯಾಕಂದರೆ ಪ್ರತಿಯೊಂದು ಮಾಡಿಫಿಕೇಷನಲ್ಲೂ ಅವ್ರು ಏನಂತ ಹೇಳಿದ್ದಾರೆ, 2 ಮಾಡಿಫಿಕೇಷನ್ ಮಾಡಿ ಅಂತ ಹೇಳಿದ್ದಾರೆ. ಇದು ಫಸ್ಟ್ ಮಾಡಿಫಿಕೇಷನ್, ಇದು ಸೆಕೆಂಡ್ ಮಾಡಿಫಿಕೇಷನ್ನು. ಅದಕ್ಕೆ ಮುಗೀತು. ಇದು y1 y ಆಫ್ x1. ಈಗ x1 ಅಂದರೆ ಏನು 0.2, x1 ಏನು 0.2, ದಟ್ ಈಸ್ 1.2432. ನಮಗೆ ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ ಸಿಕ್ತು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.